ಈಶಾನ್ಯ ಭಾಗಕ್ಕೆ ಡೆಮು ರೈಲು ಮರೀಚಿಕೆ, ಸಾರ್ವಜನಿಕರ ತೀವ್ರ ಆಕ್ರೋಶ. ದೇಶ ಬುಲೆಟ್ ರೈಲು ಜಪ ಮಾಡ್ತಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಡೆಮು ರೈಲೇ ಗಗನ ಕುಸುಮ. ಕಲಬುರಗಿ ರಾಯಚೂರು ನಡುವೆ ಡೆಮು ರೈಲು ಓಡಿಸೋದಕ್ಕೆ ರೈಲ್ವೆ ಇಲಾಖೆ ಜಿಪುಣತನ. ದಕ್ಷಿಣ ಮಧ್ಯ ರೈಲು ವಲಯದ ತಾರತಮ್ಯ ಧೋರಣೆ ವಿರುದ್ಧ ಜನಾಕ್ರೋಶ. ದಕ್ಷಿಣ ಮಧ್ಯ ರೈಲ್ವೆ ವಲಯದ ವ್ಯಾಪ್ತಿಗೆ ಒಳಪಡುವ ಬೀದರ್ ಮತ್ತು ರಾಯಚೂರು, ಬೀದರ್ ಕಲಬುರಗಿ ನಡುವೆ ಮಾತ್ರ ಎರಡು ದಿಕ್ಕಿನಿಂದ ಸಂಚರಿಸುತ್ತಿದೆ ಡೆಮು ರೈಲು. ಆದರೆ ರಾಯಚೂರು ಕಲಬುರಗಿ ಮಾರ್ಗವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎನ್ನುವಂತಹ ಒಂದು ಡಿಸ್ಕ್ರಿಮಿನೇಷನ್, ರೈಲು ಸೌಕರ್ಯವಿಲ್ಲದೆ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಕಲಬುರಗಿ ಮತ್ತು ರಾಯಚೂರು ಸಂಸದರ ಮೌನಕ್ಕೆ ಸಾರ್ವಜನಿಕರ ತೀವ್ರ ಅಸಮಾಧಾನ. ಜನರ ಪರದಾಟಕ್ಕೆ ಜನಪ್ರತಿನಿಧಿಗಳು ಇನ್ನು ಮುಂದಾದರೂ ಸ್ಪಂದಿಸ್ತಾರಾ ಅನ್ನೋ ಪ್ರಶ್ನೆಗಳು. ವಿ ಸೋಮಣ್ಣ ಸಾಹೇಬ್ರೆ, ನೀವೇ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು, ಸ್ವಲ್ಪ ರಾಯಚೂರಿನತ್ತ ವೀಕೆಂಡ್ಗೆ ಹೋಗಿ ಬನ್ನಿ. ಅಲ್ಲಿನ ಜನ ಬುಲೆಟ್ ರೈಲಿನ ಕನಸನ್ನು ಕಾಣ್ತಾ ಇಲ್ಲ, ಡೆಮು ರೈಲು ಅದಾದರೂ ನಮ್ಮ ರಾಜ್ಯದಲ್ಲಿರಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿರಲಿ ಅನ್ನೋ ಕನಸು, ಅದನ್ನಾದರೂ ನನಸು ಮಾಡಿ. ಈ ರೈಲ್ವೆ ಇಲಾಖೆಯಲ್ಲೂ ಒಂದು ಜಿಲ್ಲೆಗೆ ಹಾದು ಹೋಗಬಹುದಾದ ರೈಲು ಸಂಪರ್ಕದಲ್ಲೂ ತಾರತಮ್ಯ ತೋರಿಸ್ತೀರಿ ಅನ್ನೋದಾದರೆ ಆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ನಿಮಗೆ ಅದರ ಏಳಿಗೆಯ ಬಗ್ಗೆ ಏನಾದರೂ ಪರಿಜ್ಞಾನ ಇದ್ದರೆ ದಯವಿಟ್ಟು ಈ ಕನಸನ್ನು ನನಸು ಮಾಡಿಕೊಡಿ. ದಕ್ಷಿಣ ಮಧ್ಯೆ ರೈಲು ವಲಯದ ವ್ಯಾಪ್ತಿಗೆ ಒಳಪಡುವ ಬೀದರ್ ಮತ್ತು ರಾಯಚೂರು, ಬೀದರ್ ಕಲಬುರಗಿ ನಡುವೆ ಮಾತ್ರ ಎರಡು ದಿಕ್ಕಿನಿಂದ ಸಂಚರಿಸ್ತಾ ಇದೆ ಡೆಮು ರೈಲು. ಆದರೆ ರಾಯಚೂರು ಕಲಬುರಗಿ ಮಾರ್ಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥ ಅಧಿಕಾರಿಗಳು ರೈಲು ಸೌಕರ್ಯವಿಲ್ಲ ನೋಡಿ. ದಕ್ಷಿಣ ಮಧ್ಯ ರೈಲ್ವೆ ವಲಯದ ಈ ಜಿಪುಣತನಕ್ಕೆ ತಾರತಮ್ಯಕ್ಕೂ ಕೊನೆ ಎಂದು ಅನ್ನೋ ಆಕ್ರೋಶ. ನಮ್ಮ ಸಂಸದರು ದೆಹಲಿಯಲ್ಲಿ ಮೌನ ಮುರಿಯೋದು ಯಾವಾಗ? ಕಲಬುರಗಿ ರಾಯಚೂರು ಸಂಸದರೇ ಓಟ್ ಹಾಕಿದ್ದು ನಿಮ್ಮ ಮೌನ ನೋಡೋದಕ್ಕ? ಕಣ್ಣೆದುರೇ ಅನ್ಯಾಯ ಮಾಡ್ತಿದ್ರು ನಮ್ಮ ಜನಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತುತ್ತಿಲ್ಲ? ಈಶಾನ್ಯ ಭಾಗದ ಜನರ ಪರದಾಟ, ನಿತ್ಯದ ನರಕಯಾತನೆ ಇವರ ಕಣ್ಣಿಗೆ ಕಾಣಿಸೋದಿಲ್ಲ. ಈಶಾನ್ಯ ಭಾಗದ ಜನರ ಪರದಾಟ, ನಿತ್ಯ ನರಕಯಾತನೆ ಇವರ ಕಣ್ಣಿಗೆ ಕಾಣಿಸುವುದಿಲ್ಲವಾ? ನಿಮ್ಮನ್ನ ಲೋಕಸಭಾ ಸದಸ್ಯರನ್ನಾಗಿ ಮಾಡಿರೋದು ಕೋರ್ಟು ಟೈ ಹಾಕೊಂಡು ಕೂತ್ಕೊಳ್ಳಕ್ಕಲ್ಲ. ಸ್ವಲ್ಪ ನಿಮ್ಮ ಜಿಲ್ಲೆಯ ಬಗ್ಗೆ ಕೂಡ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿ ಅಂತ ಹೇಳಿನೇ ಇಲ್ಲಿಂದ ಕಳಿಸಿರೋದು. ನೀವು ಮಾತಾಡಿದ್ದೋ ಹಿಜಾಬು ಕುಂಕುಮದ ಬಗ್ಗೆ. ನಿಮ್ಮ ಜಿಲ್ಲೆಯ ರೈಲ್ವೆ ಅಭಿವೃದ್ಧಿಯ ಬಗ್ಗೆ ಯಾಕೆ ಮಾತನಾಡೋದಿಲ್ಲ? ರಾಯಚೂರು ಎನ್ನುವಂಥ ಅತ್ಯಂತ ಐತಿಹಾಸಿಕ ಅಭಿವೃದ್ಧಿ ವಂಚಿತ ಜಿಲ್ಲೆ ಅದು. ಆ ಜಿಲ್ಲೆಗೆ ಒಂದು ಪೈಪ್ಲೈನ್ ಬರುತ್ತೆ ಅಂದರೂ ಕೂಡ ಸಂತೋಷ ನಮಗೆ. ಕಾರಣ ಉತ್ತರವೇ ಸಿಗದೆ ತತ್ತರಿಸಿ ಹೋದ ಅನೇಕ ಜಿಲ್ಲೆಗಳ ಪೈಕಿ ರಾಯಚೂರು ಅಗ್ರಗಣ್ಯ. ಆ ಭಾಗದ ಜನ ಅದೆಷ್ಟು ವ್ಯವಧಾನ ಇರೋರು ಅರ್ಥ ಆಗ್ತಾ ಇಲ್ಲ. ಕಾರಣ ಈ ಜನಪ್ರತಿನಿಧಿಗಳನ್ನು ಸಹಿಸಿಕೊಂಡು ಕೂರುವ ಅತ್ಯಂತ ವಿಪರೀತ ವ್ಯವಧಾನ ಮತ್ತು ಸಮಾಧಾನ ಇರೋ ಜನ ಅಲ್ಲಿದ್ದು. ಬೇರೆ ಜಿಲ್ಲೆ ಆಗಿದ್ದು ಇಷ್ಟೊತ್ತಿಗೆ ಜನಪ್ರತಿನಿಧಿ ಕಣ್ಣು ಮುಖದ ಭಾಗದಲ್ಲಿ ಸ್ವಲ್ಪ ಡ್ಯಾಮೇಜು ಆಗಿರೋದು ಏನು ಈ ವಿಚಾರದಲ್ಲಿ, ರೈಲ್ವೆ ವಿಚಾರದಲ್ಲಿ. ಕಲ್ಯಾಣ ಕರ್ನಾಟಕಕ್ಕೆ ಈ ತರಹದ್ದೊಂದು ತಾರತಮ್ಯವನ್ನು ನಾವು ಸಹಿಸುವುದಿಲ್ಲ. ಇವತ್ತು ನಾವು ಧ್ವನಿ ಎತ್ತದೇ ಇದ್ದರೆ ನಮ್ಮ ಜಿಲ್ಲೆಗೆ ರೈಲ್ವೆನೇ ಬರಲ್ಲ ಅಂಥೇಳಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಮಾತ್ರವಲ್ಲ, ಜನಪ್ರತಿನಿಧಿಗಳಿಗೂ ಕೂಡ ಅತ್ಯಂತ ಮೌಖಿಕವಾದಂತಹ ಚಾಟಿಯನ್ನು ಬೀಸ್ತಾ ಇದ್ದಾರೆ. ನಿಮ್ಮನ್ನು ಜನಪ್ರತಿನಿಧಿಗಳನ್ನಾಗಿ, ಚುನಾಯಿತ ಪ್ರತಿನಿಧಿಗಳಾಗಿ ಪಾರ್ಲಿಮೆಂಟಿಗೆ ಹೋಗಿ ನಮ್ಮ ಜಿಲ್ಲೆಯ ಬಗ್ಗೆ ಮಾತನಾಡದೇ ಇದ್ದರೆ ಅದರಲ್ಲಿ ಏನು ಪ್ರಯೋಜನ ಬಂತು? ಈಶಾನ್ಯ ಭಾಗದ ಜನ ನಿಜಕ್ಕೂ ಮೂಲ ಸೌಕರ್ಯದ ಬಗ್ಗೆ, ಆ ಮೂಲ ಸೌಕರ್ಯವಿಲ್ಲದ ನಿತ್ಯ ನರಳಾಟ ಆ ಭಾಗದ ಜನರದ್ದು. ಸೊ ಹಾಗಾಗಿ ಆದಷ್ಟು ಬೇಗ ನೆರವೇರಿಸಲಿ ಅಂತ ಜನಾಕ್ರೋಶಗಳು ಶುರುವಾಗಿದೆ.